ನಮಸ್ಕಾರ, ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನದರ್ ಡೇ ಅನದರ್ ವ್ಲಾಗ್. ಇವತ್ತು ನಿಮ್ಮನ್ನೆಲ್ಲ ನಾನು ಗಾಳಿಪಟ ಆರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ಲಾಸ್ಟ್ ವಿಡಿಯೋನಲ್ಲಿ ಸನ್ಸೆಟ್ ಮಿಸ್ ಆಯ್ತು ಅಂತ ಹಾಕಿದ್ದೆಲ್ಲ, ಬಟ್ ಈ ಸಲ ಮಿಸ್ ಮಾಡ್ದಂಗೆ ನಿಮ್ಮೆಲ್ಲ ಸನ್ಸೆಟ್ ಯಾವ ಥರ ಆಗುತ್ತೆ ಬೀಚಲ್ಲಿ ಅನ್ನೋದೆಲ್ಲ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ, ಜರ್ನಿನ ಜೊತೆಗೆ ಸ್ಟಾರ್ಟ್ ಮಾಡ್ಕೊಂಡು. ಇವಾಗ ಒಬ್ಬಳೇ ಇದ್ದೀನಿ, ಆನ್ ದ ವೇ ಹೋಗ್ತಾ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗ್ತಾರೆ. ಹೋಗಿ ಎಲ್ಲ ಮಸ್ತ್ ಮಜಾ ಮಾಡಿಕೊಂಡು ವೀಕೆಂಡ್ನ ಎಂಜಾಯ್ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ಇವಾಗ ಬಂದಿದ್ದೀವಿ ನಾವು, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಬನ್ನಿ ನಿಮಗೆಲ್ಲರೂ ತೋರಿಸ್ತೀನಿ ಯಾರ್ಯಾರು ಹೋಗ್ತಿದ್ದೀವಿ ಇವತ್ತು ಅನ್ನೋದನ್ನ. ಸೊ ನಿತ್ಯ, ಹಾಯ್. Hi. Hello everyone. Hi. Nice to see you again. ಈಗ ಈ 3 ಜನ ಬರ್ತಾರೆ. ಹೌ ಮೆನಿ ಪೀಪಲ್ಸ್ ನಾವು? 3, 4. ಓಕೆ, ಇನ್ನ 4 ಮೆಂಬರ್ಸ್ ಬರಬೇಕು. ಅದಕ್ಕೆ ಈ ಸ್ಟೇಷನ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಬಂದ ತಕ್ಷಣನೇ ಇಲ್ಲಿಂದ ಡೈರೆಕ್ಟ್ ಗಾಳಿಪಟ ಆಡ್ಸಕ್ಕೆ ಹೋಗೋದು. ಸೊ ಬನ್ನಿ ಹೋಗೋಣ. ಫ್ರೆಂಡ್ ಬರ್ತಾ ಇದ್ದಾಳೆ, ಸೊ ಅವಳಿಗೆ ವೆಯ್ಟ್ ಮಾಡಕ್ಕೆ ನಾನು ನಿತ್ಯ ಹ್ಯಾನಿಲ್ ಕೂತಿದ್ವಿ. ಹಾಗೆ ನಿಮ್ ಜೊತೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕಂತ ಅನಿಸ್ತು, ಅದಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ಸೊ ಈ ಫೆಸ್ಟಿವಲ್ ಬಂದು ಕೈಟ್ ಫೆಸ್ಟಿವಲ್. ಈ ಸಲ ಇದು ಕೌಶಂಗಲ್ ನಡೀತಾ ಇದೆ, ಸಿಜಿನ್ ಬೀಚ್ ಅಲ್ಲಿ. ಲಾಸ್ಟ್ ಸಲ ಇದು ಸಿಂಚು ಅಂತಂದ್ರೆ ಟೈಪೆ ಸಿಟಿನಲ್ಲಿ ನಡೆದಿತ್ತು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಜನಗಳು ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಕೈಟ್ ಫೆಸ್ಟಿವಲ್ ಅನ್ನೋದೆಲ್ಲ ನೋಡೋಣ, ನಿಮಗೂ ತೋರಿಸ್ತೀನಿ ನೋಡಿ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಕೈಟ್ ಫೆಸ್ಟಿವಲ್ ನಡೆಯೋದು, ಗಾಳಿಪಟ ಆರಿಸೋದು. ತೈವಾನಲ್ಲಿ ಸಹ ಗಾಳಿಪಟ ಆರಿಸ್ತಾರೆ. ಸೊ ಬನ್ನಿ ಯಾವ ತರ ಆರಿಸ್ತಾರೆ ಅಥವಾ ಇಲ್ಲೇದು ಕಲ್ಚರ್ ಯಾವ ತರ ಇರುತ್ತೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ಬೀಚ್ ಅಲ್ಲಿ ಸನ್ಸೆಟ್ ನೋಡ್ಕೊಂಡ್ ಬರೋಣ ಬನ್ನಿ. ಇವತ್ತು ಫ್ರೆಂಡ್ಸ್ ಜೊತೆ, ಇವತ್ತು ವೀಕೆಂಡ್ ಆಕ್ಚುಲಿ ಸ್ಯಾಟರ್ಡೆ. ಇವತ್ತು ಟೈಮ್ ಬಂದು 3 ಗಂಟೆ ಆಗಿದೆ. ಮಧ್ಯಾಹ್ನ ಈ ಬಿಸಿಲಲ್ಲಿ ಕೈಟ್ ಫೆಸ್ಟಿವಲ್ ನಾವೆಲ್ಲ ಹೋಗ್ತಿದ್ವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ವೀಕೆಂಡ್ ನ ಬರೋಣ. ಸೊ ಹಾಯ್ ಗೈಸ್, ಇವಾಗ ವೆಯ್ಟ್ ಮಾಡ್ತಾ ಇದ್ದ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೇ ಹಾಯ್. ವೆಯ್ಟ್ ಮಾಡ್ತಾ ಇದ್ದ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವಾಗ ಇಲ್ಲಿಂದ ಆರೆಂಜ್ ಲೈನ್ ತಗೊಂಡು ಇಲ್ಲಿಂದ ಲಾಸ್ಟ್ ಸ್ಟೇಷನ್. ಈಗ ನಿಮಗೆ ಅಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀವಿ. ಎಲ್ಲ ವೆಯ್ಟ್ ಮಾಡ್ತಿದ್ದೀವಿ ಟ್ರೈನ್ಗೆ. ರೈಟ್, MRT. ಈಗ ಈ ಆರೆಂಜ್ ಲೈನ್ ತಗೊಂಡು ಇವಾಗ ಓಡಬೇಕು. ಟ್ರೈನ್ ಬರ್ತಾ ಇದೆ ನೋಡಿ, ಇಲ್ಲಿ ಟ್ರೈನ್ ಬರ್ತಾ ಇದೆ ಈಗ. ಸೊ ಬಂದಾಯ್ತು. ಈಗ ಎಷ್ಟು ಕ್ಯೂ ಇದೆ ನೋಡಿ. ಕ್ಯೂ ಮುಗಿಸ್ಕೊಂಡು ಈಗ ಒಳಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಟ್ರೈನ್ ನೋಡಿ ಎಷ್ಟು ರಶ್ ಆಗಿದೆ. ಇಲ್ಲಿಂದ ಇಲ್ಲಿ ತನಕ ಫುಲ್ ರಶ್ ಆಗಿದೆ. ಈ ರಶಲ್ಲಿ ಸೊ ಹನ್ ಇವಾಗ ಕ್ಯಾಬ್ ತಗೊಂತಾ ಇದ್ದಾಳೆ, ಯಾಕಂದ್ರೆ ಅವಳಿಗೆ ಹತ್ರ ಕ್ಯಾಬ್ ಇಷ್ಟ ಆಗುತ್ತೆ. ಒಂದು ಕ್ಯಾಬ್ ರೈಟ್. She is new friend Hema from Varanasi. New roommate. Yes. Hema is new roommate. You love who? I love everyone. You love everyone. Oh, she bought new cap. Yes. So nice. Nice actually. She buy something. But it will match in your outfit. It's nice. I don't have a hat. So guys, finally ಹನ್ ಹೊಸ ಕ್ಯಾಪ್ ತಗೊಂಡಿದ್ದಾಳೆ. ಬನ್ನಿ ತೋರಿಸ್ತೀನಿ. Wear it. Where? Yeah, nice. You can flip it and wear it too. Nice. Flip it cap. Fully flip and it will be color change. Oh, okay. I got it. Oh my god. ಎಷ್ಟು ಬರ್ತಿದೆ. Oh my god. ಸೊ ಜನ ಸಾಗರ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ ಒಂದು ಫೆರಿ ಸ್ಟೇಷನ್ ಅಲ್ಲಿ. ಎಲ್ಲರೂ ನಮ್ಮ ಥರನೇ ಕೈಟ್ ಫೆಸ್ಟಿವಲ್ ನೋಡಕ್ ಬರ್ತಾ ಇದ್ದಾರೆ. ಸೊ ಇವಾಗ ನಾವು ಇದೇ ಫೆರಿನಲ್ಲಿ ಹೋಗ್ಬೇಕು. ಸೊ ಬನ್ನಿ ಇವಾಗ ಹೋಗಿ ಬೀಚ್ ಹತ್ರ ನಿಮಗೆ ಸಿಗ್ತೀನಿ. ನೋಡಿ ಫೆರಿ ಯಾವ ಥರ. ಅವ್ರಲ್ಲಿ ಬರ್ಬೇಕಾದ್ರೆ ಇದೇನೋ ಕೊಟ್ಟರು ಇದೆ, ಯಾವುದೋ ಇನ್ನೊಂದೇನೋ ಇವೆಂಟ್ ಇದೆ ಅಂತೇಳಿ. ನೋಡೋಣ. ಸಖತ್ತು ಬಿಸಿಲು, ಸೆಕೆ, ಯಪ್ಪ. ನಾವು ಹೋಗ್ತಿರೋ ಫೆರಿ ಇದೇನೆ.
ಎಲ್ರು ಇಲ್ಲಿದೀವಿ ಗೈಸ್. ಮ್ಯೂ, ಹೇಮಾ, ಹಾನ್, ನಿತ್ಯ, ನವ್ಯ. ಸೊ ಇವಾಗೆಲ್ಲ ಫೆರಿ ಸ್ಟೇಷನ್ ಅಲ್ಲಿ ಇದೀವಿ ನೋಡಿ. ಇದೇ ಫೆರಿ ಸ್ಟೇಷನ್, ಆಮಾಸೇನ್ ಫೆರಿ ಸ್ಟೇಷನ್. ನೋಡಿ ಫೆರಿಲಿ ಯಾವ ತರ ಇದ್ದಾರೆ. ಸೊ ಇವಾಗ ಬನ್ನಿ ಹೋಗೋಣ ನಾವು. ನೈಸ್. ಎಷ್ಟು ಬಿಸಿಲು ಅಂದ್ರೆ ತೈವಾನ್ ಅಲ್ಲಿ ಆಟೋಮೆಟಿಕ್ ವೆದರ್ ಹಿಂಗನ್ನ ಔಷಧಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಆಟೋಮೆಟಿಕ್ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀವಿ. ಹಿಂಗೆಲ್ಲಾರು ಬಂದು ನಮ್ ಡೆಸ್ಟಿನೇಷನ್ ರೀಚ್ ಆಗೋ ಔಷಧಿಗೆನೇ ಇದು ನಾವೇನಾ ಅಂತ ಅನ್ಬೇಕು, ಹಂಗಾಗಿ ಹೋಗ್ಬಿಟ್ಟಿರ್ತೀವಿ. ಬಟ್ ಮನೆಯಿಂದ ಬರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತೀವಿ. ಸೊ ಬನ್ನಿ ಇವಾಗ ಫೆರಿ ಸ್ಟೇಷನ್ ನೋಡ್ತು ನೋಡಿ ಈ ತರ ಯಾವ ತರ ಫೆರಿ ಸ್ಟೇಷನ್ ಅಲ್ಲಿ ಸೇಮ್ ಇದು ಸಿಗಂದೂರ್ ಲಾಂಚ್ ಇದೆಯಲ್ಲ ಅದೇ ರೀತಿಯಲ್ಲಿ ಚೆನ್ನಾಗಿದೆ ನೋಡಿ. ಇನ್ನೊಂದ್ ಫೆರಿ ನೋಡಿ ಯಾವ ತರ ನಿಂತಿದೆ ಅಂತ ಹೇಳ್ಬೇಕಂತ. ಸೊ ಇವಾಗ ಇದು ಹೋಗ್ತಾ ಇದೆ ಅಂತಂದ್ರೆ ಈಗ ನೆಕ್ಸ್ಟ್ ಇದು ಹೋಗ್ಬಿಟ್ಟು ಪ್ಲಾಟ್ಫಾರ್ಮ್ಗೆ ಹೋಗಿ ನಿಂತ್ಕೊಳುತ್ತೆ. ನೋಡಿ ಯಾವ ತರ ಇದೆ ಫೆರಿ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ ನೋಡಿ. ಅಲ್ಲಿ ಇನ್ನೊಂದ್ ಫೆರಿ ಅದು ಹೋಗ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಾ? ಹಾ ನೋಡಿ ಅಲ್ಲಿ ಇನ್ನೊಂದ್ ಫೆರಿ ಯಾವ ತರ ಹೋಗ್ತಾ ಇದೆ ಅಂತ ಹೇಳಿ. 2 ನಿಮಿಷಕ್ಕೂ ಒಂದೊಂದ್ ಫೆರಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ನೋಡಿ. ಏನ್ ಸಖತ್ತಾಗಿದೆ. ಹಾಟ್ ಟ್ರೀ ಹಿಯರ್. ಹಾ ನೋಡಿ ಇಲ್ಲಿ ಹಾರ್ಟ್ ಟ್ರೀ ಎಲ್ಲ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ತೈವಾನ್ ಸಿಟಿ. Meanwhile, ಸೊ ಫೈನಲಿ ನಾವು ಕೈಟ್ ಫೆಸ್ಟಿವಲ್ ನಡೆಯೋ ಹತ್ರ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಏನೇನಿದೆ ಏನೇನು ಅಂತ ನೋಡಿ. ಏನೇನೋ ಚೈನೀಸಲ್ಲೆಲ್ಲ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗಲ್ಲ. ಸೊ ಬನ್ನಿ ಹೋಗೋಣ. ನೋಡಿ ತೈವಾನಲ್ಲಿ ತೈವಾನ್ ಟೆಂಪಲ್ ನೋಡಿ ಯಾವ ತರ ಇದೆ ಆರ್ಕಿಟೆಕ್ಚರ್. ಸೊ ಏನೋ ಪ್ರೇಯರ್ ಮಾಡ್ತಾ ಇದ್ದಾರೆ. 5 minutes later. ಇದೇ ಕೈಟ್ ಫೆಸ್ಟಿವಲ್ ನೋಡಿ. ಎಷ್ಟು ಗಾಳಿಪಟ ಇದೆ ನೋಡಿ ಇದರಲ್ಲಿ. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ತರ ವೆರೈಟೀಸ್ ಆಫ್ ಗಾಳಿಪಟಗಳಿದೆ ನೋಡಿ. ಇದೇ ಕೈಟ್ ಫೆಸ್ಟಿವಲ್. ಎಷ್ಟು ಜನ ಇದ್ದಾರೆ ನೋಡಿ. ಸೊ ಫೈನಲಿ ನಾವು ಈಗ ಬಂದು ರೀಚ್ ಆಗಿದ್ದೀವಿ. ಸೊ ಬನ್ನಿ ಮುಂದೆ ಹೋಗೋಣ. ಇನ್ನೊಂದು ಝೂಮಲ್ಲಿ ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು ಅಂತ. ಸೊ ನೋಡಿ ಇಲ್ಲಿರೋರು ಯಾರೋ ಗಾಳಿಪಟ ಹಾರಿಸ್ತಾ ಇದ್ದಾರೆ ಮೇಲೆ. ಮನೆಯಿಂದನೇ ತಗೊಂಬಂದಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹಾರಿಸ್ತಿದ್ದಾರೆ. ಎಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಗಾಳಿಪಟ ಹಾರಿಸ್ತಿದ್ದಾರೆ ಇಲ್ಲಿ ನೋಡಿ. ಅಲ್ಲೇನು ಸಖತ್ತಾಗಿ ಕಾಣಿಸ್ತಿದೆ. ಇನ್ನು ಹತ್ರಕ್ಕೆ ಹೋಗ್ತೀನಿ, ಹತ್ರ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬೀಚ್ ಹತ್ರ ತುಂಬ ಜನ ಗಾಳಿಪಟ ಹಾರಿಸ್ತಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ವೀಕೆಂಡ್ ಆದ ತಕ್ಷಣ ನೋಡಿ ಇವಾಗ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಕೈಟ್ ಫೆಸ್ಟಿವಲ್. ಸೊ ಹಾಯ್, ಫೈನಲಿ ನಾನು ಈ ತರ ಗಾಳಿಪಟ ತಗೊಂಡಿದ್ದೀನಿ. ಬನ್ನಿ ಇವಾಗ ಅಲ್ಲಿ ಹೋಗಿ ಅವ್ರ ತರ ನಾವು ಹಾರ್ಸೋಣ. ಇಷ್ಟು ಗಾಳಿಪಟಕ್ಕೆ 100 NTD ಏನೋ ಹೇಳಿತ್ತು. ಅಜ್ಜಿ ಹತ್ರ ಬಾರ್ಗಿಂಗ್ ಮಾಡಿ 80 NTD ತಗೊಂಡೆ. ಲೆಟ್ಸ್ ಗೋ, ಇದನ್ನ ಮೇಲೋಗಿ ಹಾರ್ಸೋಣ ಬನ್ನಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟಂತ ಬೀಚಲ್ಲಿ ನೋಡಿ ಎಷ್ಟು ಗಾಳಿಪಟ ಹಾರಿಸ್ತಾ ಇದ್ದಾರೆ. ಎಷ್ಟು ದೊಡ್ಡ ಗಾಳಿಪಟ ಇಟ್ಟಿದ್ದಾರೆ ನೋಡಿ. ನಾನು ಒಂದು ಗಾಳಿಪಟ ತಗೊಂಡಿದ್ದೀನಿ ಈಗ. ಏನ್ ಸಕ್ಕತ್ತಾಗಿದೆ ನೋಡಿ ಗಾಳಿಪಟಗಳೆಲ್ಲ. ಎಷ್ಟೊಂದ್ ತರದ ಗಾಳಿಪಟ. ಇದೇ ಸಿಜಿನ್ ಬೀಚ್. ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ ಅದೇ ಸಿಜಿನ್ ಬೀಚ್. ಬಟ್ ಇವಾಗ ಸನ್ಸೆಟ್ ಆಗೋದು ತೋರಿಸ್ತೀನಿ, ಕೈಟ್ ಹಾಕೋದು ತೋರಿಸ್ತೀನಿ.
ನನ್ನ ಹತ್ರನೂ ಗಾಳಿಪಟ ಇದೆ. ನಾನು ಇವಾಗ ಆರಿಸ್ತೀನಿ, ನೋಡಿ ಯಾವ ಥರ ಆರಿಸ್ತೀನಿ ಗಾಳಿಪಟನ ಅಂತ. ಫಸ್ಟ್ ಟೈಮ್ ಆರಿಸ್ತಿರೋದು ನನ್ನ ಗಾಳಿಪಟನ. ಸೊ ನೋಡಿ ಇವಾಗ, ವಾವ್ ಏನು ಸಖತ್ತಾಗಿದೆ, ಫುಲ್ ಕಲರ್ ಆಗಿ ನೋಡಿ. ಇದೆ ಕೈಟ್ ಫೆಸ್ಟಿವಲ್ ಇನ್ ಕೌಶಂಗ್. ತೈವಾನಲ್ಲಿ ಈ ಥರ ನೋಡಿ ಕೈಟ್ ಫೆಸ್ಟಿವಲ್ ಈ ಥರ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿ ಯಾರೋ ಸಖತ್ತಾಗಿ ಮಾಡಿದ್ದಾರೆ. ನೈಸ್ ಜನ ಇದ್ದಾರೆ ನೋಡಿ ತೈವಾನಲ್ಲಿ ಗಾಳಿಪಟ ಆಡ್ತಾರೆ. ನೋಡಿ ಗಾಳಿಪಟಗಳು ಏನು ಸಖತ್ತಾಗಿದೆ ಅಂತ ನೋಡಿ. ನೋಡಿ ಬೀಚ್, ತೈವಾನಲ್ಲಿ ಬೀಚ್ ಯಾವ ಥರ ಇದೆ, ಬೀಚಲ್ಲಿ ಜನಗಳು ನೋಡಿ. ಇನ್ನೇನು ಇವಾಗ ಸನ್ಸೆಟ್ ಆಗುತ್ತೆ, ನಿಮಗೆ ಸನ್ಸೆಟ್ ಆಗ್ಬೇಕಾದ್ರೆ ತೋರಿಸ್ತೀನಿ. ಈ ಸಲ ಮಿಸ್ ಮಾಡ್ದಂಗೆ ನೀವು ಸನ್ಸೆಟ್ ನೋಡಿ. ನಾನಿವಾಗ ಗಾಳಿಪಟ ಯಾವ ಥರ ಆಗ್ತದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. One hour later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇಷ್ಟು ತನಕ ಗಾಳಿಪಟ ಹಾರಿಸ್ತಾ ಇದ್ದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಗಾಳಿಪಟ ಹಾಕೋದು. ಸೂಪರ್ ಡೂಪರ್ ಆಗಿತ್ತು, ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಈ ವೀಕೆಂಡ್ ನ. ಇದೇ ಕೈಟ್ ಫೆಸ್ಟಿವಲ್ ನೋಡಿ, ಹಿಂದ್ಗಡೆ ನಿಮಗೆ ಕಾಣಿಸ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಯಾರ್ಯಾರಿಗೆ ಗಾಳಿಪಟ ಹಾಕೋದು ಇಷ್ಟ ಅನ್ನೋರು ಕಮೆಂಟ್ ಮಾಡಿ. ಸೊ ಇವತ್ತು ಕೈಟ್ ಫೆಸ್ಟಿವಲ್, ಅದು ಇವತ್ತು ಎಂಡಿಂಗ್ ಡೇ ಬೇರೆ. ಇವತ್ತು ಒಂದ್ ತಿಂಗಳೇನೋ ಇರುತ್ತೆ ಈ ತರ ಫೆಸ್ಟಿವಲ್ ಇದು. ಇವತ್ತು ನಾಳೆಗೇನೋ ಲಾಸ್ಟ್ ಡೇಟ್ ಅನ್ಸುತ್ತೆ, ಇದು ಸ್ಯಾಟರ್ಡೆ ಸಂಡೇ. ನಾಳೆಗೆ ಲಾಸ್ಟ್ ಡೇಟ್ ಇದೆ ಇವತ್ತು ಕೈಟ್ ಫೆಸ್ಟಿವಲ್ದು. ತುಂಬಾ ಚೆನ್ನಾಗಿತ್ತು. ನಾವಂತೂ ಫ್ರೆಂಡ್ಸ್ ಎಲ್ಲ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಫಸ್ಟ್ ಟೈಮ್ ಗಾಳಿಪಟ ಹಾಕಿದ್ದು. ಚೆನ್ನಾಗಿತ್ತು, ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನೋಡಿ ಸನ್ಸೆಟ್ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಸಲ ಸನ್ಸೆಟ್ ಮಿಸ್ ಮಾಡ್ಕೊಂಡಿದ್ರಿ ಅಲ್ಲ, ಸೊ ಈ ಸಲ ಸನ್ಸೆಟ್ ನ ತೋರಿಸ್ತೀನಿ. ಸಿಜಿನ್ ಬೀಚ್ ಅಲ್ಲಿ ಸನ್ಸೆಟ್ ಯಾವ ತರ ಆಗುತ್ತೆ ನೋಡಿ. ನೋಡಿ ಸನ್ಸೆಟ್ ಏನ್ ಸಖತ್ತಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟಂತ. ಲಾಸ್ಟ್ ಟೈಮ್ ಇದೇ ಸಿಜಿನ್ ಬೀಚ್ ಅಲ್ಲಿ ಸನ್ಸೆಟ್ ಮಿಸ್ ಆಗಿತ್ತು. ಸೊ ಇವತ್ತು ಸನ್ಸೆಟ್ ನೋಡಿ ಏನ್ ಸಖತ್ತಾಗಿ ಆಗ್ತಾ ಇದೆ. ವಾವ್, ಎಷ್ಟು ಜನ ಇದಾರೆ ನೋಡಿ. ಇವಾಗ ಡೈಲಿ 6:20ಕ್ಕೆ ಸನ್ಸೆಟ್ ಆಗುತ್ತೆ. ಇವಾಗ ನೋಡಿ. ಸೊ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ಬೋದು ಕೈಟ್ ಎಲ್ಲ ಇದೆ. ಸೊ ಇವಾಗ ಇಲ್ಲಿ ಸನ್ಸೆಟ್ ನೋಡಿ. ಮುಗೀತ್, ಇಷ್ಟೇ ಸನ್ಸೆಟ್. ಸನ್ಸೆಟ್ ಆಗೋಯ್ತು. ಸೊ ಈ ವಿಡಿಯೋನಲ್ಲಿ ಸನ್ಸೆಟ್ ತೋರಿಸ್ತಿದೀನಿ. ಓಕೆ, ಡನ್, ಮುಗೀತು ಸನ್ಸೆಟ್, ಇಷ್ಟನೇ. ಸೊ ಬನ್ನಿ ಇವಾಗ ನಾವು ಮನೆಗೆ ಹೋಗೋಣ. ಈಗ ಹಂಗೇನೆ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸನ್ಸೆಟ್ ಎಲ್ಲ ನೋಡ್ಕೊಂಡು ಕೈಟ್ ಫೆಸ್ಟಿವಲ್ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಗಾಳಿಪಟ ಹಾಕಿದ್ದು, ತುಂಬಾ ಚೆನ್ನಾಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್, ಇಟ್ ವಾಸ್ ಸೂಪರ್ ಫೈನ್, ಫಸ್ಟ್ ಕ್ಲಾಸ್. ಸೊ ಆನ್ ದ ವೇ ಬರ್ತಾ ಈಗ ಒಂದು ಯಾವ್ದೋ ರೆಸ್ಟೋರೆಂಟಿಗೆ ಬಂದಿದ್ದೆ. ವಿಚ್ ರೆಸ್ಟೋರೆಂಟ್? ಬಂಗ್ ಫಂಗ್ ಡಂಪ್ಲಿಂಗ್ ಶಾಪ್ ಅಂತ ಹೇಳ್ಬಿಟ್ಟಂತ ಈ ತರ ಇದೆ ಮೆನು. ಇದು ಒನ್ ಆಫ್ ಮೈ ಫೇವ್ರೆಟ್ ರೆಸ್ಟೋರೆಂಟ್ ಇದು. ಸೊ ಇವಾಗ ಫುಡ್ ಆರ್ಡರ್ ಮಾಡಿದ್ವಿ. ಫುಡ್ ಬರೋ ತನಕ ಸ್ವಲ್ಪ ನಿಮ್ ಜೊತೆ ಮಾತಾಡ್ಕೊಂಡು ವ್ಲಾಗ್ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಈಗ. ಸೊ ನಾನು ಆನ್ ದ ವೇ ಬರ್ತಾ ಒಂದು ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು, ಇದನ್ನ ತಗೊಂಡೆ. ನಿಮ್ಗೂ ತೋರಿಸ್ತೀನಿ ಅದು ಏನು ಅಂತ ಹೇಳ್ಬಿಟ್ಟಂತ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದು ಮೀನಿಂಗ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಬಿಟ್ಟು ಆ ತರ ಮೀನಿಂಗ್ ಅಂತೆ. ಅವ್ರ ಶಾಪ್ ಅವ್ರ ಹಂಗಂತಂದ್ರು, ಬಟ್ ಚೆನ್ನಾಗಿದೆ ಅಲ್ವಾ. ಸೊ ಇದು ಸಿಜಿನ್ ಬೀಚ್ಗೆ ತುಂಬಾ ಸಲ ಬಂದಿದ್ದೀನಿ, ಬಟ್ ಇವತ್ತು ಫಸ್ಟ್ ಟೈಮ್ ಇದು ನೋಡಿದ ತಕ್ಷಣ ತಗೊಬೇಕಂತ ಅನಿಸ್ತು. ಸೊ ಇದನ್ನ ತಗೊಂಡೆ. ಬಟ್ ಇವತ್ತು ಡೇ ಮಾತ್ರ ತುಂಬಾ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ಅಂತಾನೆ ಹೇಳ್ಬೋದು. ಕೈಟ್ ಫೆಸ್ಟಿವಲ್, ಅದು ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊಂಡು ವೀಕೆಂಡ್ ಮಸ್ತ್ ಮಜಾ ಮಾಡ್ಕೊಂಡು ಬಂದೆ ಇವಾಗ. ಸೊ ಇವಾಗ ಶಾಪಿಗೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಇನ್ನ ಮನೆಗೆ ಹೊರಡೋದು. ಸೊ ಅದಕ್ಕೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಕೈಟ್ ಫೆಸ್ಟಿವಲ್ ಇನ್ ಕೌಶಂಗ್. ಸೊ ಹೇಗಿತ್ತು ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ವ್ಲಾಗ್ಸ್ ಚಾನಲ್. ಮುಂದಿನ ವಿಡಿಯೋನ ಸಿಗೋಣ. ಬಾಯ್.